ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪಿಯುಸಿ ಪ್ರಥಮ ದ್ವಿತೀಯ ವರ್ಷದ ಕಲಾ ವಿಭಾಗದಲ್ಲಿ ತಲಾ 100 ವಿದ್ಯಾರ್ಥಿಗಳಿಗೆ ವೇದಾಂತ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಗರದ ಪೂರ್ಣಿಮಾ ಪಿಯು ಕಾಲೇಜಿನಲ್ಲಿ ಉಚಿತ ಶಿಕ್ಷಣ ನೀಡಲು ನಿರ್ಧರಿಸಲಾಗಿದೆ ಎಂದು ವೇದಾಂತ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ರಾಕೇಶ್ ರಾಜಲ್ಬಂಡಿ ಅವರು ತಿಳಿಸಿದರು. ಮಂಗಳವಾರ ಪತ್ರಿಕಾ ಭವನದ ಸುದ್ದಿಗೋಷ್ಠಿಯಲ್ಲಿ ವೇದಾಂತ ಶಿಕ್ಷಣ ಸಂಸ್ಥೆ 10 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲು ಮುಂದಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ರಾಯಚೂರಿನ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕಲಿಕೆಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಚಲನವಲನ ಗ್ರಹಿಸುವ ಸಾಮರ್ಥ್ಯ ಹಾಗೂ ಅನೇಕ ಸೂತ್ರಗಳ ಆಧಾರದ ಮೇಲೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲಾಗಿದೆ. ಆ ಮೂಲಕ ಅನೇಕ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಪಡೆಯಲು ಸಾಧ್ಯವಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಕಲಾ ವಿಭಾಗದಲ್ಲಿ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಎಂದು ಹೇಳಿದರು. ಪ್ರತಿ ವರ್ಷ ಕಲಾ ವಿಭಾಗದಲ್ಲಿ 200 ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಕೊಡ್ಬೇಕಂತ ವಿಚಾರದಲ್ಲಿ ಬಂದಿದ್ದೀನಿ. ಸೊ ಇದಕ್ಕೆ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಏನ್ ಮಾಡ್ತಾ ಇದ್ದೆ ಅಂದ್ರೆ, ಈ ಒಂದು ವಿಚಾರದ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ರೀಚ್ ಆಯ್ತು ಅಂದ್ರೆ ಅವ್ರಿಗೆ ಒಂದು ಸರ್ವಿಸ್ ನ ಉಪಯೋಗಿಸ್ಕೋಬಹುದು ಅನ್ನೋ ವಿಚಾರದಲ್ಲಿ ನಿಮ್ಮ ಹತ್ರ ಬಂದಿದ್ದೀನಿ ಸರ್. ಮೊನ್ನೆ ತಾನೇ ರಿಸಲ್ಟ್ಸ್ ಬಂದಿದ್ದಾವೆ 10th ಇಂದು. ಎಲ್ಲಾ ಭಾಗದಲ್ಲಿ ರೂರಲ್ ಅಲ್ಲಿ ಸ್ವಲ್ಪ ಎಜುಕೇಶನ್ ರಿಸಲ್ಟ್ಸ್ ಕಡಿಮೆ ಇದೆ ಸರ್ 10th. ಸೊ ಹಂಗಿರುವಾಗ ನಿಮ್ಮ ಒಂದು ರೀಚ್ ಕರೆಕ್ಟ್ ಆಗಿ ಎಲ್ಲ ಕಡೆ ನಿಮ್ಮ ಹೆಲ್ಪ್ ಇದೆ ಎಲ್ಲರಿಗೂ ನಾವು ರೀಚ್ ಆಯ್ತು ಅಂತಂದ್ರೆ ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ಸ್ ಯಾರು ಆಲ್ರೆಡಿ ಚಲೋ ರಿಸಲ್ಟ್ಸ್ ಬಂದಿದ್ದಾರೆ ಅವ್ರು ನಮ್ಮ ಹತ್ರ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಆಗಿರೋ ಬೇಸಿಸ್ ಮೇಲೆ ನಾವು ಬೆಸ್ಟ್ 100 ಸ್ಟೂಡೆಂಟ್ಸ್ ನಾವು ಫ್ರೀ ಆಗಿ ಅಡ್ಮಿಷನ್ ತಗೋತೀವಿ. ಈ ಇಂಡೋರ್ ಅಡ್ಮಿಷನ್ ಅಂದ್ರೆ ಫಸ್ಟ್ ಇಯರ್ 100 ಮತ್ತೆ ಸೆಕೆಂಡ್ ಇಯರ್ 100. ಈಗ ಆಲ್ರೆಡಿ ನಮ್ಮ ಹತ್ರ 75 ವಿದ್ಯಾರ್ಥಿಗಳು PUC ಸೆಕೆಂಡ್ ಇಯರ್ ಅಲ್ಲಿ ಆರ್ಟ್ಸ್ ಅಲ್ಲಿ ಇದ್ದಾರೆ. ಆ ಹುಡುಗರನ್ನ ಸೇರಿಸ್ಕೊಂಡು ಈಗ ಬರಂತ 100 ವಿದ್ಯಾರ್ಥಿಗಳು ನಮ್ಮ ಪರ್ಮಿಷನ್ ಇರೋದು 100 ವಿದ್ಯಾರ್ಥಿಗಳು ಅಂದ್ರೆ 80 ಪರ್ಮಿಷನ್ ಇರ್ತದೆ ನಮಗೆ. ಸೊ DDPU ಸಾಹೇಬ್ರ ಹತ್ರ ನಾವು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರೆ ಇನ್ನೊಂದು 20 ಅವ್ರು ನಮಗೆ ಎಕ್ಸ್ಟ್ರಾ ಕೊಡ್ಬೋದು ಅನ್ನೋ ವಿಚಾರದಲ್ಲಿ ಇಟ್ಕೊಂಡು ಆ 100 ಅಡ್ಮಿಷನ್ ಫಸ್ಟ್ ಇಯರ್ಗೆ ಮತ್ತೆ 100 ಅಡ್ಮಿಷನ್ ಸೆಕೆಂಡ್ ಇಯರ್ಗೆ ಈ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಎಜುಕೇಶನ್ ಕೊಡ್ಬೇಕಂತ ವಿಚಾರದಲ್ಲಿ ಇಟ್ಕೊಂಡು ಸೆಕೆಂಡ್ ಇಯರ್ ಅಂತಂದ್ರೆ. ಈ ಸಂದರ್ಭದಲ್ಲಿ ಶಿವಪ್ಪ ಜಿ, ವೀರಪ್ಪ, ನಿರ್ಮಲಾದೇವಿ, ಪ್ರಾಣೇಶ್ ಅವರು ಇದ್ದರು.